ನಾವಿದಿನ ಕದಂಬ ರಾಜವಂಶದ ಬಗ್ಗೆ ತಿಳಿದುಕೊಳ್ಳೋಣ. ಯಾರು? ಕದಂಬರು. ಇವರ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 345ರಿಂದ 540. 345ರಿಂದ 540. ಆಮೇಲೆ ಇವರ ಸ್ಥಾಪಕ ಬಂದ್ಬಿಟ್ಟು ಮಯೂರವರ್ಮ. ಇವರ ರಾಜಲಾಂಛನ ಬಂದ್ಬಿಟ್ಟು ರಾಜಲಾಂಛನ ಸಿಂಹ ಮತ್ತು ವಾನರ ಧ್ವಜ. ಇವರ ರಾಜಧಾನಿ ಬಂದ್ಬಿಟ್ಟು ಬನವಾಸಿ. ಇದು ಎಲ್ಲಿದೆ ಅಂದರೆ ವರದಾ ನದಿಯ ಎಡದಂಡೆ ಮೇಲೆ. ಪ್ರಸಿದ್ಧ ದೊರೆ ಬಂದ್ಬಿಟ್ಟು ಯಾರು? ಕಾಕುತ್ಸ ವರ್ಮ. ಕೊನೆಯ ದೊರೆ ಬಂದ್ಬಿಟ್ಟು ಯಾರು? ಎರಡನೇ ಕೃಷ್ಣವರ್ಮ. ಪ್ರಮುಖ ಶಾಸನ ಬಂದ್ಬಿಟ್ಟು ಹಲ್ಮಿಡಿ ಶಾಸನ. ಯಾವುದು? ಹಲ್ಮಿಡಿ ಶಾಸನ. ನೋಡಿ, ಬನವಾಸಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿಯ ಎಡದಂಡೆ ಮೇಲೆ ಇರ್ತಕ್ಕಂಥದ್ದು. ಎಲ್ಲಿ ಬನವಾಸಿ ಇರೋದೆಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿಯ ಎಡದಂಡೆ ಮೇಲೆ ಇದೆ. ಯಾವುದು? ಬನವಾಸಿ. ಈ ಬನವಾಸಿಯನ್ನು ಮಹಾಭಾರತದಲ್ಲಿ ವನವಾಸಿ ಮತ್ತು ವೈಜಯಂತಿಪುರ ಎಂದು ಕರೆದಿದ್ದಾರೆ. ಆಮೇಲೆ ಗ್ರೀಕ್ ರಾಯಭಾರಿ ಟಾಲೆಮಿ ಏನಂತ ಕರೆದಿದ್ದಾನಂದರೆ ಬೈಜಾಂಟಿಯನ್ ಎಂದು ಕರೆದಿದ್ದಾರೆ. ಈ ಮನೆತನದ ಪ್ರಸಿದ್ಧ ಸ್ಥಾಪಕ ಬಂದ್ಬಿಟ್ಟು ಯಾರಂದರೆ ಮಯೂರವರ್ಮ. ಮೊದಲನೇ ದೊರೆ ಯಾರಂದರೆ ಮಯೂರವರ್ಮ. ಇವನ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 345ರಿಂದ 365. ಮೂಲತಃ ಇವನು ಬ್ರಾಹ್ಮಣ ಕುಟುಂಬದವನಾಗಿದ್ದ. ಏನು? ಬ್ರಾಹ್ಮಣನಾಗಿದ್ದ ಇವನು. ಇವನ ತಂದೆ ಬಂಧುಶೇಣ. ತಾಯಿ ಇವನ ಅಜ್ಜ ಬಂದ್ಬಿಟ್ಟು ವೀರಶರ್ಮ.
ಇದು ಪ್ರಸಿದ್ಧ ಗುಡ್ನಾಪುರ ಶಾಸನದಿಂದ ತಿಳಿದು ಬರುತ್ತದೆ. ಯಾವ ಶಾಸನ? ಇವನ ತಂದೆ ಬಂಧುಶೇಣ ಮತ್ತು ಅಜ್ಜ ವೀರಶರ್ಮ ಅಂದು ಗುಡ್ನಾಪುರ ಶಾಸನದಿಂದ ತಿಳಿದು ಬರುತ್ತದೆ. ಗುಡ್ನಾಪುರ ಶಾಸನದಿಂದ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಮಯೂರವರ್ಮನು ಕದಂಬ ವಂಶದ ಸ್ಥಾಪಕನೆಂದು ಯಾವ ಶಾಸನದಿಂದ ತಿಳಿದು ಬರುತ್ತದೆ ಅಂದರೆ ಅದು ತಾಳಗುಂದ ಶಾಸನ. ತಾಳಗುಂದ ಶಾಸನ. ಮಯೂರವರ್ಮ ಕದಂಬರ ಸ್ಥಾಪಕನೆಂದು ತಿಳಿದು ಬರುವಂಥ ಶಾಸನ. ಈ ತಾಳಗುಂದ ಶಾಸನ ಇರೋದು ಎಲ್ಲಿ ಗೊತ್ತಾ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಎಲ್ಲೆಡೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಗ್ರಾಮ. ತಾಳಗುಂದ ಗ್ರಾಮದ ಯಾವ ದೇವಾಲಯ? ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದಲ್ಲಿ ಕಂಡುಬರುತ್ತೆ. ಯಾವ ಶಾಸನ? ತಾಳಗುಂದ ಶಾಸನ. ವೆರಿ ವೆರಿ ಇಂಪಾರ್ಟೆಂಟ್. ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಗ್ರಾಮದ ಪ್ರಣವೇಶ್ವರ ಒಂದು ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದಲ್ಲಿ ಕಂಡುಬರ್ತದೆ. ಇದರ ಭಾಷೆ ಬಂದ್ಬಿಟ್ಟು ಸಂಸ್ಕೃತ. ಯಾವುದು? ಸಂಸ್ಕೃತ. ಇದು ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಬಾರಿ ಕ್ವಶನ್ಗಳಾಗಿದೆ ಈ ಶಾಸನದ ಮೇಲೆ, ನೆನಪಿರಲಿ. ನೆಕ್ಸ್ಟ್, ಇದು ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನ. ಸಂಸ್ಕೃತ ಶಾಸನ. ನೋಡಿ, ಈ ಮಯೂರ ವರ್ಮ ಮೊದಲು ಇವನ ಮೂಲನಾಮ ಮಯೂರ ಶರ್ಮ ಅಂತ ಇರುತ್ತೆ. ಏನದು? ಮಯೂರ ಶರ್ಮ ಅಂತ. ಇವನು ಪಲ್ಲವರ ಘಟಿಕ ಸ್ಥಾನವಾದಂಥ ಕಂಚಿಗೆ ಒಂದಿನ ವಿದ್ಯಾಭ್ಯಾಸಕ್ಕಂತ ಹೋಗ್ತಾನೆ. ಅವನು ನದಿಯಲ್ಲಿ ತನ್ನ ಅಜ್ಜನೊಂದಿಗೆ ಬಟ್ಟೆ ತೊಳೆದು ಒಣಗಿಸುವ ಸಂದರ್ಭದಲ್ಲಿ ಪಲ್ಲವರ ಕುದುರೆಗಳು ಬಟ್ಟೆ ತೊಳೆದು ಹೋಗ್ಬಿಟ್ಟಿದ್ದಾವೆ. ಆಗ ಅವರು ಈ ವಿಪ್ರ ಎಂದಾದರೂ ರಾಜನಾಗಲು ಸಾಧ್ಯವೇ ಎಂದು ಅವಮಾನ ಮಾಡಿಬಿಡ್ತಾರೆ. ಯಾರು? ಪಲ್ಲವರ ಕುದುರೆ ಸವಾರಿಗಳು. ಅದಕ್ಕೆ ಕೋಪಗೊಂಡಂಥ ಮಯೂರ ಶರ್ಮ ತನ್ನ ಜನಿವಾರ ಕಿತ್ತೆಸ್ಬಿಟ್ಟು ಶ್ರೀಶೈಲ ಪರ್ವತಕ್ಕೆ ಬರ್ತಾನೆ. ಅಲ್ಲಿನ ಬುಡಕಟ್ಟು ಜನಾಂಗದವರೊಂದಿಗೆ ಸೇರಿಕೊಂಡು ಯುದ್ಧ ಕಲೆಗಳನ್ನು ಕಲಿತಾನೆ. ಯುದ್ಧ ಕಲೆಗಳನ್ನು ಕಲಿತ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಮಯೂರ ಎಲ್ಲಿ ಹೋಗಿರ್ತಾನೆ? ಕಂಚಿಗೆ ವಿದ್ಯಾಭ್ಯಾಸಕ್ಕಂತ ಹೋಗ್ತಾನೆ. ಇಲ್ಲಿ ಪಲ್ಲವರ ಕುದುರೆಗಳು ಅವನ ಬಟ್ಟೆಗಳನ್ನು ತುಳಿದ್ಬಿಟ್ಟು ಅವನಿಗೆ ಅವಮಾನ ಮಾಡಿಬಿಟ್ಟು ಅವನು ಎಲ್ಲಿಗೆ ಹೋಗ್ತಾನಂದರೆ ಸೀದಾ ಶ್ರೀಶೈಲ ಪರ್ವತಕ್ಕೆ ಹೋಗ್ತಾನೆ. ಶ್ರೀಶೈಲ ಪರ್ವತ. ಅಲ್ಲೋಗ್ಬಿಟ್ಟು ಅಲ್ಲಿನ ಬುಡಕಟ್ಟು ಜನಾಂಗದವರನ್ನು ಸೇರಿಸ್ಬಿಟ್ಟು ಯುದ್ಧ ಕಲೆಗಳನ್ನು ಕಲಿತ್ಬಿಟ್ಟು ಏನು ಮಾಡ್ತಾನಂದರೆ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಎಲ್ಲಂದರೆ ವಕ್ಕುಂದಂ ಪ್ರದೇಶ. ಎಲ್ಲಿ? ವಕ್ಕುಂದ ಪ್ರದೇಶ. ಇದೆಲ್ಲಿ ಬರುತ್ತಂದರೆ ವಕ್ಕುಂದ ಪ್ರದೇಶ. ನೋಡಿ, ಇದು ಬೆಳಗಾವಿ ಭಾಗದಲ್ಲಿ ಬರುತ್ತೆ. ಬೆಳಗಾವಿ ಪ್ರದೇಶ. ಇದೆಲ್ಲಿದೆ ಅಂದರೆ ಮಲಪ್ರಭಾ ನದಿಯ ತೀರದ ಪ್ರಹಾರ ಎಂಬ ಪ್ರದೇಶ. ಮಲಪ್ರಭಾ
ಮಲಪ್ರಭಾ ನದಿಯ ಅಲ್ಲೊಂದು ಪ್ರಹಾರ ಅಂತ ಪ್ರದೇಶ ಇರುತ್ತೆ. ಆ ಪ್ರದೇಶವನ್ನು ವಶಪಡಿಸ್ಕೊತಾನೆ ಯಾರು? ಮಯೂರ ಶರ್ಮ ಇದ್ದಿದ್ದು ಮಯೂರ ವರ್ಮ ಆಗ್ತಾನೆ. ಯಾಕಂದರೆ ಅವನಿಗೆ ಪಲ್ಲವರ ಸೈನ್ಯವು ಅವಮಾನ ಮಾಡಿರ್ತದೆ. ಆಮೇಲೆ ಈ ಮಯೂರವರ್ಮ ತನ್ನ ಸಾಮ್ರಾಜ್ಯದ ರೈತರಿಗೆ ಏನು ಮಾಡ್ತಾನಂದರೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾನೆ. ಯಾವುದು? ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟನು ಅನ್ನುವುದು ಚಂದ್ರವಳ್ಳಿ ಶಾಸನದಿಂದ ತಿಳಿದು ಬರುತ್ತೆ. ಚಂದ್ರವಳ್ಳಿ ಶಾಸನ ಇರೋದಲ್ಲಿ ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದರ ಮೂಲ ಭಾಷೆ ಬಂದ್ಬಿಟ್ಟು ಪ್ರಾಕೃತ ಭಾಷೆ. ಯಾವುದು? ಪ್ರಾಕೃತ ಭಾಷೆಯಲ್ಲಿದೆ. ಯಾವುದು? ಚಂದ್ರವಳ್ಳಿ ಶಾಸನ. ಆಮೇಲೆ ಇವನು ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಅಶ್ವಮೇಧ ಯಾಗವನ್ನು ಆಚರಿಸಿದ ದೊರೆ ಯಾರಂದರೆ ಅದು ಮಯೂರವರ್ಮ. ಅತಿ ಹೆಚ್ಚು ಅಶ್ವಮೇಧ ಯಾಗ ಆಚರಿಸಿದ ದೊರೆ ಯಾರಂದರೆ ಅದು ಮಯೂರ ವರ್ಮ ಅಂತಕ್ಕಂಥದ್ದು. ಇವನಿಗೆ ಯಾವ ಬಿರುದು ಇತ್ತಂದರೆ ಧರ್ಮ ರಾಜಾದಿರಾಜ ಅಂತ ಬಿರುದಿತ್ತು ಅವನಿಗೆ. ಧರ್ಮ ರಾಜಾದಿರಾಜ ಎಂಬ ಬಿರುದು ಯಾರಿಗಿತ್ತಂದರೆ ನಮ್ಮ ಮಯೂರವರ್ಮನಿಗೆ ಇತ್ತು. ಇವನ ನಂತರ ಕಂಗವರ್ಮ ಕೆಲ ದಿನಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಯಾರು? ಕಂಗವರ್ಮ. ಇವನ ನಂತರ ಬಂದ ಪ್ರಸಿದ್ಧ ದೊರೆ ಕಂಗವರ್ಮ. ಈ ಕಂಗವರ್ಮನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಂಗವರ್ಮ ಇವನು ವಾಕಟಕದ ವಿಂಧ್ಯಸೇನನ ಮೇಲೆ ದಾಳಿ ಮಾಡಿ ಕುಂತಳ ಪ್ರದೇಶಗಳನ್ನು ಕಳೆದುಕೊಳ್ತಾನೆ. ಯಾರು? ಕಂಗವರ್ಮ. ವಾಕಟಕದ ಯಾವುದು? ವಿಂಧ್ಯಸೇನನ ವಿರುದ್ಧ ಹೋರಾಡಿ ಕುಂತಳ ಪ್ರದೇಶಗಳನ್ನು ಕಳೆದುಕೊಳ್ತಾನೆ. ಗೆದ್ಕೊಂಡಿಲ್ಲ, ಕಳೆದುಕೊಳ್ತಾನೆ. ಕುಂತಳ ಪ್ರದೇಶಗಳನ್ನು ಕಳೆದುಕೊಳ್ತಾನೆ. ಇವನ ಬಿರುದು ಯಾವುದಂದರೆ ಮಹಾರಾಜ ಎಂಬ ಬಿರುದಿತ್ತು ಅವನಿಗೆ. ಯಾರಿಗೆ? ಕಂಗವರ್ಮ. ಆಮೇಲೆ ಈತನು ವಾಕಟಕದ ವಿಂಧ್ಯಸೇನನಿಂದ ಸೋಲಿ ನೋಡಿ, ಇವನನ್ನು ವಾಕಟಕದ ವಿಂಧ್ಯಸೇನ ಸೋಲಿಸಿದನೆಂದು 16ನೇ ಗುಹೆ ಇದೆಲ್ಲೈತೆ ಅಜಂತದ 16ನೇ ಗುಹೆಯಲ್ಲಿ ಅಕ್ಷರಗಳ ಮೂಲಕ ತಿಳಿದು ಬರುತ್ತೆ. 16ನೇ ಗುಹೆ ಅಜಂತದ 16ನೇ ಗುಹೆಯಲ್ಲಿ ಅಕ್ಷರಗಳ ಮೂಲಕ ತಿಳಿದು ಬರುತ್ತದೆ. ಕಂಗವರ್ಮನಿಗೆ ವಿಂಧ್ಯಸೇನ ಸೋಲಿಸಿದನೆಂದು ತಿಳಿದು ಬರುತ್ತೆ. ಇವನ ನಂತರ ಭಗೀರಥ ವರ್ಮ ಬರ್ತಾನೆ. ಯಾರು? ಭಗೀರಥ ವರ್ಮ. ನೋಡಿ, ಈ ಭಗೀರಥ ವರ್ಮಂದು ಸ್ಪೆಷಾಲಿಟಿ ಏನಂದರೆ ಅವನ ತಂದೆ ಅಲೆಮಾರಿಯಾಗಿದ್ದಾಗ ಅವನು ಹುಡ್ತಾನೆ. ಯಾರು? ತಂದೆ ಅಲೆಮಾರಿಯಾದಾಗ ಜನಿಸಿದ ಕದಂಬರ ರಾಜ ಯಾರಂದರೆ ಅದು ಭಗೀರಥ ವರ್ಮ. ತಂದೆ ಅಲೆಮಾರಿಯಾಗಿದ್ದಾಗ ಹುಡ್ತಾನೆ. ಇವನಿಗೆ ಕದಂಬ ಕುಟುಂಬದ ಕುಲಪ್ರಚನ್ನ ಜನ್ನ ಎಂದು ಕರೆಯುತ್ತಿದ್ದರು. ಕದಂಬರ ಕುಲಪ್ರಚನ್ನ ಜನ್ನ ಎಂದು ಕರೆಯುತ್ತಿದ್ದರು. ಯಾಕಂದರೆ ಕದಂಬರ ಕುಟುಂಬದಲ್ಲಿ ರಹಸ್ಯವಾಗಿ ಹುಟ್ಟಿದ್ದ ಎಂದರ್ಥ. ರಹಸ್ಯವಾಗಿ
ರಹಸ್ಯವಾಗಿ ಹುಟ್ಟಿದ್ದರಿಂದ ಇದರ ಅರ್ಥ ಕದಂಬ ಕುಲ ಪ್ರಚನ್ನಜನ್ನ ಅಂದರೆ ಕದಂಬ ಕುಟುಂಬದಲ್ಲಿ ರಹಸ್ಯವಾಗಿ ಹುಟ್ಟಿದನೆಂದು ಅರ್ಥ ಕೊಡುತ್ತೆ. ನಂತರ ಇವನು ವಾಕಟಕದ ವಿಂಧ್ಯಸೇನನನ್ನು ಸೋಲಿಸ್ತಾನೆ. ಇವನು ವಿಂಧ್ಯಸೇನ ಅಲ್ಲಿ ಕಂಗವರ್ಮ ಸೋತಿರ್ತಾನೆ ವಿಂಧ್ಯಸೇನನ ವಿರುದ್ಧ. ಇವನ ಸೋಲಿಸಿ ಕುಂತಳ ಪ್ರದೇಶಗಳನ್ನು ಮತ್ತೆ ವಶಪಡಿಸ್ಕೊತಾನೆ. ಯಾವುದು ಕುಂತಳ ಪ್ರದೇಶಗಳನ್ನು ಮತ್ತೆ ವಶಪಡಿಸಿಕೊಂಡು ಕುಂತಳ ಭುವನ ವಲ್ಲಭ ಎಂಬ ಬಿರುದನ್ನು ಪಡಿತಾನೆ. ಕುಂತಳ ಭುವನ ವಲ್ಲಭ ಎಂಬ ಬಿರುದನ್ನು ಪಡಿತಾನೆ. ಯಾರು? ಭಗೀರಥ ವರ್ಮ. ಈ ಬಿರುದುಗಳು ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾ ಇರ್ತಾನೆ ಅವಾಗ. ಇವನ ನಂತರ ರಘುಪತಿ ವರ್ಮ ಬರ್ತಾನೆ. ಯಾರು? ರಘುಪತಿ ವರ್ಮ. ಇವನ ಸಾಧನೆಗಳೆಲ್ಲ ಅಂದರೆ ಇವನೊಬ್ಬ ಶಿವನ ಆರಾಧಕನಾಗಿರ್ತಾನೆ. ಶಿವನ ಆರಾಧಕನಾಗಿರ್ತಕ್ಕಂಥ ಇವನು ಪರಶಿವ ಎಂಬ ಬಿರುದನ್ನು ಧರಿಸ್ಕೋತಾನೆ. ಯಾರು? ಪರಶಿವ ಎಂಬ ಬಿರುದನ್ನು ಪಡೆದುಕೊಂಡವರು ರಘುಪತಿ ವರ್ಮ. ಇವನು ಉತ್ತರ ಭಾರತದ ಎರಡನೇ ಚಂದ್ರಗುಪ್ತನ ಸಮಕಾಲೀನವನು. ಯಾರು? ರಘುಪತಿ ವರ್ಮ ಎರಡನೇ ಚಂದ್ರಗುಪ್ತನ ಸಮಕಾಲೀನವನಾಗಿರ್ತಾನೆ. ಇವನ ನಂತರ ಬಂದವನೇ ಕಾಕುತ್ಸ ವರ್ಮ. ಕದಂಬರ ಪ್ರಸಿದ್ಧ ದೊರೆ ಕಾಕುತ್ಸ ವರ್ಮ. ಇವನ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 435ರಿಂದ 455. ನೋಡಿ, ಇವನು ಕದಂಬರ ಪ್ರಸಿದ್ಧ ಅರಸ. ಈತನಿಗೆ ಕದಂಬರ ಕುಟುಂಬದ ಕುಲಭೂಷಣ, ಕೀರ್ತಿ ಸೂರ್ಯ, ಕೀರ್ತಿ ನಾರಾಯಣ ಮತ್ತು ಅನರ್ಘ್ಯ ರತ್ನ ಎಂದು ಕರೆಯುತ್ತಿದ್ದರು. ಏನೇನು ಇವನ ಬಿರುದುಗಳೆಂದರೆ ಕದಂಬ ಕುಲದ ಕುಲಭೂಷಣ, ಕೀರ್ತಿ ಸೂರ್ಯ, ಕೀರ್ತಿ ನಾರಾಯಣ ಮತ್ತು ಅನರ್ಘ್ಯ ರತ್ನ ಎಂದು ಕರೆಯುತ್ತಿದ್ದರು. ಈತ ಸಂಸ್ಕೃತ ಭಾಷೆಯ ಬದಲಾಗಿ ಕನ್ನಡ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿ ಅಳವಡಿಸಿಕೊಂಡನು. ಯಾವುದು? ಸಂಸ್ಕೃತದ ಬದಲಿಗೆ ಕನ್ನಡ ರಾಜ್ಯ ಭಾಷೆಯನ್ನಾಗಿ ಮಾಡ್ತಾನೆ. ಇವನಿಗೆ ಹಲಸಿ ತಾಮ್ರಪಟ್ಟ ಶಾಸನದಲ್ಲಿ ಭವ್ಯ ವ್ಯಕ್ತಿ ಎಂದು ವರ್ಣಿಸಿದ್ದಾರೆ. ಯಾವುದು? ಹಲಸಿ ತಾಮ್ರಪಟ್ಟ ಶಾಸನ ಏನಂತ ವರ್ಣಿಸಿದ್ದಾರೆ? ಭವ್ಯ ವ್ಯಕ್ತಿ ಎಂದು ವರ್ಣಿಸಿದ್ದಾರೆ. ನಂತರ ಇವನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಅಂದರೆ ಅದು ತಾಳಗುಂದ ಶಾಸನ. ಏನು ತಿಳಿಸುತ್ತೆ? ದಿಗ್ವಿಜಯಗಳನ್ನು ತಿಳಿಸುವಂಥ ಶಾಸನ ಅಂದರೆ ಅದು ತಾಳಗುಂದ ಶಾಸನ. ಈತ ಕನ್ನಡ ಭಾಷೆಯ ಹಲ್ಮಿಡಿ ಶಾಸನವನ್ನು ಕ್ರಿಸ್ತಶಕ ಯಾವುದು? ಹಲ್ಮಿಡಿ ಶಾಸನ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು? ಕ್ರಿಸ್ತಶಕ 450ರಲ್ಲಿ ಹೊರಡಿಸ್ತಾನೆ. ಇದಕ್ಕೆ ದಾನ ಮತ್ತು ದತ್ತಿ ಶಾಸನ ಅಂತಲೂ ಕರೀತಾರೆ. ಏನು? ದಾನ ಮತ್ತು ದತ್ತಿ ಶಾಸನ ಅಂತಲೂ. ಕನ್ನಡದ ದಾನ ಮತ್ತು ದತ್ತಿ ಶಾಸನ ಯಾವುದಂದರೆ ಅದು ಹಲ್ಮಿಡಿ ಶಾಸನ. ತುಂಬ ಸರಿ ಕ್ವಶನ್ ಆಗಿರ್ತಕ್ಕಂಥದ್ದು ನೋಡಿ. ಇದರಲ್ಲಿ ಸುಮಾರು 16 ಸಾಲುಗಳು ಮತ್ತು 23 ಕನ್ನಡ ಪದಗಳಿವೆ. 16 ಸಾಲು ಮತ್ತು 23 ಹಳಗನ್ನಡ, 23 ಕನ್ನಡ ಪದಗಳು. ಕನ್ನಡ ಪದ
ಇದು ಯಾವ ಭಾಷೆಯಲ್ಲಿದೆ ಅಂದರೆ ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿದೆ. ಇದು ಪೂರ್ವದ ಹಳಗನ್ನಡ, ಪೂರ್ವದ ಹಳಗನ್ನಡದಲ್ಲಿದೆ. ಪೂರ್ವದ ಹಳೆಗನ್ನಡ ಇದು ಕನ್ನಡದ ಮೊದಲ ಉಪಲಬ್ಧ ಶಾಸನವಾಗಿದ್ದು ಇದನ್ನು ಸಂಶೋಧನೆ ಮಾಡಿದವರು ಯಾರಂದರೆ ಎಮ್ ಎಚ್ ಕೃಷ್ಣ. ಸಂಶೋಧನೆ ಮಾಡ್ತಾನೆ. ಯಾವಾಗ? 1936ರಲ್ಲಿ. ಇವನ ಬಿರುದು ಏನಂದರೆ ಧರ್ಮ ಮಹಾರಾಜ ಎಂಬ ಬಿರುದು ಯಾರಿಗಿತ್ತಂದರೆ ಅದು ನಮ್ಮ ಕಾಕುತ್ಸವರ್ಮನಿಗೆ ಇರ್ತಕ್ಕಂಥದ್ದು. ಈತನ ಹಿರಿಯ ಮಗ ಶಾಂತಿವರ್ಮ ಕೆಲ ದಿನ ಆಳ್ವಿಕೆ ಮಾಡ್ತಾನೆ. ಯಾರು? ಇವನ ನಂತರ ಬರೋದೇ ಅವನ ಮಗ ಶಾಂತಿವರ್ಮ. ಇವನ ಮಗ ಶಾಂತಿವರ್ಮ ಆಳ್ವಿಕೆ ಮಾಡ್ತಾನೆ. ಇವನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಶಾಂತಿವರ್ಮ ಏನು ಮಾಡ್ತಾನಂತೆ, ಇವನೇ ಏನು ತಾಳಗುಂದ ಶಾಸನವನ್ನು ಹೊರಡಿಸಿದವನು. ಯಾರು? ಶಾಂತಿವರ್ಮ. ತಾಳಗುಂದ ಶಾಸನವನ್ನು ಹೊರಡಿಸಿದವನು. ತಾಳಗುಂದ ಶಾಸನ. ಈತನಿಗೆ ವೈಜಯಂತಿ ತಿಲಕ ಅಂತ ಬಿರುದಿತ್ತು. ವೈಜಯಂತಿ ತಿಲಕ ಎಂಬ ಬಿರುದು ಯಾರಿಗಿತ್ತಂದರೆ ಶಾಂತಿವರ್ಮನಿಗಿತ್ತು. ಇವನ ನಂತರ ಇವನ ಮಗ ಮೃಗೇಶವರ್ಮ ಆಡಳಿತಕ್ಕೆ ಬರ್ತಾನೆ. ಯಾರು? ಮೃಗೇಶವರ್ಮ. ಮೃಗೇಶವರ್ಮ ಏನು ಮಾಡ್ತಾನಂದರೆ ತಾತ್ಕಾಲಿಕ ರಾಜಧಾನಿ ಹಲಸಿಯನ್ನು ತಾತ್ಕಾಲಿಕ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಯಾವುದು? ಹಲಸಿ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಆಮೇಲೆ ಈತ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ನೀಡಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಪಡೆದುಕೊತಾನೆ. ಏಕ ಬ್ರಾಹ್ಮಣ ಎಂಬ ಬಿರುದು ಪಡೆದುಕೊಂಡವನು ಯಾರು? ಮೃಗೇಶವರ್ಮ. ನಂತರ ಇವನು ಪಲ್ಲವರನ್ನು ಸೋಲಿಸಿ ಪಲ್ಲವರ ಪಾಲಿನ ವಿನಾಶದ ಅಗ್ನಿ ಎಂಬ ಬಿರುದು ಪಡಿತಾನೆ. ಯಾವುದು? ಪಲ್ಲವರ ಪಾಲಿನ ವಿನಾಶದ ಅಗ್ನಿ ಎಂಬ ಬಿರುದನ್ನು ಪಡಿತಾನೆ. ಪಲ್ಲವರನ್ನು ಸೋಲಿಸ್ತಾನೆ. ಯಾರು? ಮೃಗೇಶ್ವರಮ. ಅವನು ಸೋಲಿಸ್ಬಿಟ್ಟು ವಿನಾಶದ ಅಗ್ನಿ ಎಂಬ ಬಿರುದನ್ನು ಪಡಿತಾನೆ. ಈತನ ಆಡಳಿತದಲ್ಲಿ ಇವನ ಚಿಕ್ಕಪ್ಪ ಇರ್ತಾನೆ. ಇವನ ಚಿಕ್ಕಪ್ಪನಾದ ಕೃಷ್ಣವರ್ಮ ತ್ರಿಪರ್ವತ ನಗರ. ನೋಡಿ, ಇವನ ಕಾಲದಲ್ಲಿ ಯಾರು? ಕೃಷ್ಣವರ್ಮ. ಇವನ ಚಿಕ್ಕಪ್ಪ ಕೃಷ್ಣವರ್ಮ ಏನು ಮಾಡ್ತಾನೆ? ತ್ರಿಪರ್ವತ ನಗರ ಮತ್ತು ಇನ್ನೊಬ್ಬ 1ನೇ ಕುಮಾರವರ್ಮ ಯಾವುದು? ಉಚ್ಚಂಗಿಯ ರಾಜ್ಯಪಾಲರೆಂದು ನೇಮಕಗೊಂಡ್ಬಿಟ್ಟು ಸ್ವತಂತ್ರತೆ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಯಾರು? ಕೃಷ್ಣವರ್ಮ ತ್ರಿಪರ್ವತ ನಗರ ಮತ್ತು 1ನೇ ಕುಮಾರವರ್ಮ ಉಚ್ಚಂಗಿಯನ್ನು ಸ್ವತಂತ್ರ ಘೋಷಣೆ ಮಾಡಿಬಿಟ್ಟು ನಾವು ಇಲ್ಲಿಯ ರಾಜ್ಯಪಾಲರೆಂದು ಘೋಷಿಸ್ಕೊಂಡ್ಬಿಡ್ತಾರೆ. ನೋಡಿ, ಇವನು ಜೈನ ಧರ್ಮೀಯರಿಗೆ ದಾನ ನೀಡಿಬಿಟ್ಟು ಪರಮ ಬ್ರಾಹ್ಮಣ ಎಂದು ಕರೆಸ್ಕೊಳ್ತಾನೆ. ಪರಮ ಬ್ರಾಹ್ಮಣ ಯಾರಿಗೆ? ಜೈನ ಧರ್ಮೀಯರಿಗೆ ದಾನ ನೀಡಿಬಿಟ್ಟು ಪರಮ ಬ್ರಾಹ್ಮಣ ಅಂತ ಕರೆಸ್ಕೊತಾನೆ. ಇವನೇನು ಮಾಡ್ತಾನಂದರೆ ಹಲಸಿಯಲ್ಲಿ ಒಂದು ಜಿನಾಲಯ ನಿರ್ಮಿಸ್ತಾನೆ. ಯಾರಿಗೆ? ಜೈನರಿಗೆ. ಇಲ್ಲಿ ಹಲಸಿ ಜಿನಾಲಯವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ಮೃಗೇಶವರ್ಮ. ಇವನ ನಂತರ ಬಂದವನೇ ಯಾರು? 2ನೇ ಕೃಷ್ಣವರ್ಮ. ಇವನು ಕದಂಬರ ಕೊನೆಯ ದೊರೆ.
ಕದಂಬರ ಕೊನೆಯ ದೊರೆ ಬರ್ತಾನೆ. ಇವನು 540ರಲ್ಲಿ ಕ್ರಿಸ್ತಶಕ 540ರಲ್ಲಿ ಬಾದಾಮಿ ಚಾಲುಕ್ಯರ 1ನೇ ಪುಲಕೇಶಿ ಈತನನ್ನು ಸೋಲಿಸಿ ಆಡಳಿತ ಕೊನೆಗಾಣಿಸ್ತಾನೆ. ಯಾರು? 1ನೇ ಪುಲಕೇಶಿಯಿಂದ ಸೋಲ್ತಾನೆ. 1ನೇ ಪುಲಕೇಶಿಯಿಂದ ಸೋತು ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ಯಾರು? 2ನೇ ಕೃಷ್ಣವರ್ಮ. ನೋಡಿ, ಕದಂಬರ ಆಡಳಿತ ವ್ಯವಸ್ಥೆ ಹೇಗಿತ್ತಂದರೆ, ಕದಂಬರ ಸೈನ್ಯವು ಚದುರಂಗ ಆಕಾರದಲ್ಲಿ ಕಂಡುಬರುತ್ತಿತ್ತು. ಯಾವ ಆಕಾರ? ಆಡಳಿತ ವ್ಯವಸ್ಥೆ. ಇದು ಚದುರಂಗ ಆಕಾರದಲ್ಲಿತ್ತು. ಯಾವುದು? ಚದುರಂಗ. ಇಂಪಾರ್ಟೆಂಟ್. ಯಾವುದು ಅಂದರೆ ಕಾಲ್ದಳ, ರಥದಳ, ಅಶ್ವದಳ ಮತ್ತು ಗಜದಳ. ಯಾವುದು? ಕಾಲ್ದಳ, ರಥದಳ, ಅಶ್ವದಳ, ಆಮೇಲೆ ಗಜದಳ. ಇವರು ವೈದಿಕ ಧರ್ಮದ ಅನುಯಾಯಿಯಾಗಿದ್ದರು. ಯಾವ ಧರ್ಮದ ಅನುಯಾಯಿಯಾಗಿದ್ದರು ಇವರು? ವೈದಿಕ. ಆಮೇಲೆ ಅರಸ ಆಡಳಿತದ ಕೇಂದ್ರ ಬಿಂದು. ಯಾರು? ಅರಸ ಆಡಳಿತದ ಕೇಂದ್ರ ಬಿಂದುವಾಗಿದ್ದನು. ಮತ್ತು ನ್ಯಾಯಾಂಗದ ಪರಮಾಧಿಕಾರವನ್ನು ಯಾರು ಹೊಂದಿದ್ದ? ಅರಸ ಹೊಂದಿರ್ತಾನೆ. ಇವರ ನಾಣ್ಯಗಳು ಬಂದ್ಬಿಟ್ಟು ಪದ್ಮ, ಟಂಕ, ಗದ್ಯಾಣ. ಪದ್ಮ, ಟಂಕ ಮತ್ತು ಗದ್ಯಾಣ ಇವರ ನಾಣ್ಯಗಳು. ಇವರ ತೆರಿಗೆ ವ್ಯವಸ್ಥೆ ಹೇಗಿತ್ತಂದರೆ, ನೋಡಿ, ಬೀಳ್ಕೊಡೆ ಅಂತ ಒಂದು ತೆರಿಗೆ ವಿಧಿಸ್ತಿದ್ರು ಇವರು. ಆಮೇಲೆ ಪಣಯ್ಯ ಅಂದ ಒಂದು ತೆರಿಗೆಯನ್ನು ವಿಧಿಸ್ತಿದ್ರು. ಬೀಳ್ಕೊಡೆ ಅಂದರೆ ಮಾರಾಟದ ಮೇಲಿನ ತೆರಿಗೆಯಾಗಿತ್ತು. ಮಾರಾಟ ತೆರಿಗೆಯಾಗಿತ್ತು. ಯಾವುದು? ಬೀಳ್ಕೊಡೆ. ಆಮೇಲೆ ಇದು ಪಣಯ್ಯ ಅನ್ನೋದು ಸರಕು ಮತ್ತು ಸಾಮಾನುಗಳ ಮೇಲಿನ ತೆರಿಗೆ. ಸರಕು ಮತ್ತು ಸಾಮಾನುಗಳ ಮೇಲಿನ ತೆರಿಗೆಯಾಗಿತ್ತು. ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದರೆ, ತಾಳಗುಂದ ಶಾಸನ. ತಾಳಗುಂದ ಇರೋದು ಇಲ್ಲಿ ಪರಮೇಶ್ವರ ದೇವಾಲಯದಲ್ಲಿ. ಆಮೇಲೆ ಬನವಾಸಿ ಮಧುಕೇಶ್ವರ ದೇವಾಲಯ. ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವನ್ನು ಕಟ್ಟಿಸ್ತಾರೆ. ಮಧುಕೇಶ್ವರ. ಆಮೇಲೆ ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನು ಕಟ್ಟಿಸ್ತಾರೆ. ಯಾವುದು? ಮನ್ಮಥ ದೇವಾಲಯ. ಆಮೇಲೆ ಗೋಕರ್ಣದಲ್ಲಿ ದ್ವಿಬಾಹು ಗಣೇಶವನ್ನು ಕಟ್ಟಿಸ್ತಾರೆ. ದ್ವಿಬಾಹು ಗಣೇಶ. ಆಮೇಲೆ ಜಂಬೆಹಳ್ಳಿಯಲ್ಲಿ ದುರ್ಗಾ ವಿಗ್ರಹಗಳನ್ನು ಕಟ್ಟಿಸ್ತಾರೆ. ಯಾವುದು? ದುರ್ಗಾ ವಿಗ್ರಹಗಳನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಜಂಬೆಹಳ್ಳಿಯಲ್ಲಿ
ದುರ್ಗಾ ವಿಗ್ರಹ, ಗೋಕರ್ಣದಲ್ಲಿ ದ್ವಿಬಾಹು ಗಣೇಶ, ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯ, ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ, ತಾಳಗುಂದದಲ್ಲಿ ಪ್ರಣವೇಶ್ವರ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಕದಂಬರ ಬಗ್ಗೆ ಕೆಲವು ವಿಶೇಷ ಅಂಶಗಳನ್ನು ತಿಳ್ಕೊಳ್ಳೋಣ. ನೋಡಿ, ಕದಂಬರ ಕಾಲದಲ್ಲಿ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು. ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿತ್ತು. ಯಾವುದು? ಭೂಕಂದಾಯ. ಆಮೇಲೆ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು. ಆಮೇಲೆ ಕದಂಬರು ಜೈನ ಧರ್ಮಕ್ಕೆ ರಾಜಾಶ್ರಯ ನೀಡಿದರು. ಯಾವ ಧರ್ಮಕ್ಕೆ? ಜೈನ ಧರ್ಮಕ್ಕೆ ರಾಜಾಶ್ರಯ ನೀಡಿದರು. ಆಮೇಲೆ ಕದಂಬರ ಕಾಲದಲ್ಲಿ ದೇವಾಲಯಗಳ ಜೊತೆಗೆ ಜಿನಾಲಯಗಳು ಕೂಡ ನಿರ್ಮಾಣವಾಗಿದೆ. ದೇವಾಲಯ ಜೊತೆ ಜಿನಾಲಯಗಳು ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಚಂದ್ರವಳ್ಳಿ ಶಾಸನದಲ್ಲಿ ಕುಪನಚಮ ಎಂಬ 5 ಅಕ್ಷರಗಳು ಅಸ್ಪಷ್ಟವಾಗಿ ಕಂಡುಬಂದಿವೆ. ಎಲ್ಲಿ? ಯಾವುದು? ಚಂದ್ರವಳ್ಳಿ ಶಾಸನದಲ್ಲಿ ಯಾವ? ಕೂಪನಚಯ ಎಂಬ ವಿಶಿಷ್ಟ ಅಕ್ಷರಗಳು ಅಸ್ಪಷ್ಟವಾಗಿ ಕಂಡುಬಂದಿದೆ. ನೆಕ್ಸ್ಟ್, ಇವರು ಹೊರಡಿಸಿದ ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಶಾಸನಗಳು ವಿಶೇಷವಾಗಿ ಫಸ್ಟ್ ಒನ್ ಹಲ್ಮಿಡಿ ಶಾಸನ. ನೋಡಿ, ಈ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರಲ್ಲಿ ಇದನ್ನು ಕೆತ್ತಲಾಯಿತು. ಇದು ಕನ್ನಡದ ಮೊದಲ ಶಾಸನವಾಗಿದೆ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಇದು ಯಾವ ಭಾಷೆಯಲ್ಲಿದೆ ಅಂದರೆ ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿದೆ. ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿದೆ. ಯಾವುದು? ಸುದರ್ಶನ ಚಕ್ರ. ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿದೆ. ಯಾವುದು? ಹಲ್ಮಿಡಿ ಶಾಸನ. ಇದು 16 ಸಾಲುಗಳು, 23 ಪದಗಳನ್ನು ಒಳಗೊಂಡಿದೆ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿದೆ. ಯಾವುದು? ಹಾಸನ ತಾಲೂಕಿನ ಬೇಲೂರು ಗ್ರಾಮದ ಹಲ್ಮಿಡಿ ಎಂಬ ಸ್ಥಳ. ನೋಡಿ, ಇದು ವಿಶೇಷವಾಗಿ ಅಂದರೆ ಯಾವ ದೇವಸ್ಥಾನ ಅಂದರೆ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಇದನ್ನು ಇಡಲಾಗಿದೆ. ವೀರಭದ್ರೇಶ್ವರ ದೇವಾಲಯ. ನೋಡಿ, ಇದನ್ನು 1936ರಲ್ಲಿ MH ಕೃಷ್ಣ ಸಂಶೋಧನೆ ಮಾಡಿರ್ತಾರೆ. ಇದು ವಿಷ್ಣು ಸ್ತುತಿಯಿಂದ ಆರಂಭವಾಗುತ್ತದೆ. ಯಾವ ಸ್ತುತಿ? ವಿಷ್ಣು ಸ್ತುತಿ. ನೋಡಿ, ಈ ಶಾಸನದಲ್ಲಿ ಒಂದು ಕಥೆ ಇದೆ. ಏನಂದರೆ, ಶತ್ರುರಾಜನ ಮೇಲೆ ಹೋರಾಡಿ ಗೆದ್ದ ವಿಜ ಎಂಬ ಅರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮಳವಳ್ಳಿ ಎಂಬ ಗ್ರಾಮಗಳನ್ನು ದತ್ತಿಯಾಗಿ ಬಿಟ್ಟುಕೊಟ್ಟನು. ಯೋಧನಿಗೆ ಏನಂದರೆ ಪಲ್ಮಿಡಿ ಮತ್ತು ಮಳವಳ್ಳಿ ಇವೆಲ್ಲ ಕ್ವಶನ್ ಆಗಿದೆ ಎಂಬ ಗ್ರಾಮಗಳನ್ನು ದತ್ತಿಯಾಗಿ ಬಿಟ್ಕೊಡ್ತಾನೆ. ಯಾರು? ವಿಜಯ ಎಂಬ ಅರಸ. ನೆಕ್ಸ್ಟ್, ತಾಳಗುಂದ ಶಾಸನ. ಇದರ ಕಾಲ ಬಂದ್ಬಿಟ್ಟು ಸುಮಾರು 5ನೇ ಶತಮಾನ. ಅದು ತಾಳಗುಂದ ಶಾಸನ ಇದಿರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡುಬರುತ್ತದೆ. ಇದು
ಶಿವಸ್ತುತಿಯಿಂದ ಪ್ರಾರಂಭವಾಗುತ್ತೆ. ಅದು ಹಲ್ಮಿಡಿ ಶಾಸನ ಯಾವ ಸ್ತುತಿ? ವಿಷ್ಣು ಸ್ತುತಿ. ಶಿವಸ್ತುತಿ ಸ್ತುತಿಯಿಂದ ಪ್ರಾರಂಭವಾಗುತ್ತೆ. ಯಾವುದು? ತಾಳಗುಂದ ಶಾಸನ. ನೋಡಿ, ಇದರ ವಿಶೇಷ ಏನಂದರೆ ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡಬೇಕಿದನ್ನು. ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡಬೇಕು. ಯಾವ ಶಾಸನವನ್ನು? ತಾಳಗುಂದ ಶಾಸನವನ್ನು. ಈ ಶಾಸನದಲ್ಲಿ ಕಾಕುತ್ಸವರ ಮನೆಗೆ ಕದಂಬ ಕುಲ ಭೂಷಣ ಮತ್ತು ಕದಂಬರ ಕೀರ್ತಿವರ್ಮ ಎಂದು ವರ್ಣಿಸಲಾಗಿದೆ. ಕದಂಬ ಕುಲ ಭೂಷಣ ಮತ್ತು ಕದಂಬರ ಕೀರ್ತಿ ಸೂರ್ಯ. ಕದಂಬರ ಕೀರ್ತಿ ಸೂರ್ಯ ಎಂದು ವರ್ಣಿಸಲಾಗಿದೆ. ಆಮೇಲೆ ಈ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾಗಿದೆ. ಮೊದಲ ಸಂಸ್ಕೃತ ಶಾಸನ ಯಾವುದಂದರೆ ತಾಳಗುಂದ ಶಾಸನ. ಈ ಶಾಸನವನ್ನು ಕೆತ್ತಿದವರು ಯಾರಂದರೆ ಕವಿ ಕುಬ್ಜ. ಯಾರು? ಕವಿ ಕುಬ್ಜ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ಕ್ಲಾಸಲ್ಲಿ ನಾವು ಸಂಪೂರ್ಣ ಕದಂಬರ ಬಗ್ಗೆ ತಿಳಿದುಕೊಂಡ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ. ಎಲ್ಲ ಕ್ವಶನ್ ಆಗಿರೋವೆ ಇವು. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಥ್ಯಾಂಕ್ ಯು.